ಗುಡ್ ಈವ್ನಿಂಗ್ ಎಲ್ರಿಗೂ. ಫಸ್ಟ್ ಒಂದು ಡೌಟ್ ಕ್ಲಿಯರ್ ಮಾಡ್ತೀನಿ. ಏನಪ್ಪ ಅಂದರೆ ಅಣ್ಣ ಅನಾಟಮಿಯಲ್ಲಿ ಬರೆದಿರೋ ಆನ್ಸರ್ ಫಿಸಿಯಾಲಜಿಲಿ ಬರೀಬೇಕೋ ಇಲ್ವೋ ಅಣ್ಣ? ಬರಿಬೋದು. ಖಂಡಿತ ಮಾರ್ಕ್ಸ್ ಕೊಡ್ತಾರೆ, ಬರಿಬೋದು. ನೀವು ಯಾರ್ದೋ ಮಾತು ಕೇಳಿ ಇಲ್ಲ ಇದು ಬೇರೆ ಆನ್ಸರ್ ಅದು ಬೇರೆ ಆನ್ಸರ್ ಅಂತ ಏನಿಲ್ಲ. ಆನ್ಸರ್ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಯಾರ್ದು ಮಾತು ಕೇಳಬೇಡಿ, ನಾ ಹೇಳ್ದಂಗೆ ಮಾಡಿರಿ. ಅನಾಟಮಿಯಲ್ಲಿ ಬರೆದಿರೋ ಆನ್ಸರ್ ಫಿಸಿಯಾಲಜಿಲಿ ಬರಿಬೋದು. ಈ ಡಿಫ್ರೆನ್ಸ್ ಏನಂದರೆ ಅನಾಟಮಿಯಲ್ಲಿ ಏನು ಕೇಳ್ತಾರೆ, ಸ್ಟ್ರಕ್ಚರು ಡಯಾಗ್ರಾಮ್ಸು ಕೇಳ್ತಾರೆ. ಫಿಸಿಯಾಲಜಿಲಿ ಏನು ಕೇಳ್ತಾರೆ, ಫಂಕ್ಷನ್ಸ್ ಕೇಳ್ತಾರೆ, ಅಷ್ಟೇ, ಮತ್ತೇನಿಲ್ಲ. ಅನಾಟಮಿಲಿ ಕ್ವಶನ್ಸ್ ಹೆಂಗೆ ಬರ್ತಾವೆ ಅಂದರೆ ಡಿಸ್ಕ್ರೈಬು, ಎಕ್ಸ್ಪ್ಲೇನು, ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಲಂಗ್ಸು, ಕ್ಲಾಸಿಫಿಕೇಷನ್ ಆಫ್ ಟಿಶ್ಯೂ, ಹಿಂಗೆ ಬರ್ತವೆ. ಅಂದರೆ ಇವಾಗ ಡಿಸ್ಕ್ರೈಬ್ ಅಂದರೆ ಅದರಲ್ಲಿ ಎಲ್ಲ ಬರಿಬೋದಲ್ಲ, ಫಂಕ್ಷನ್ಸ್, ಸ್ಟ್ರಕ್ಚರ್ಸು, ಡಯಾಗ್ರಾಮ್ಸ್ ಹಾಕಿ ಎಲ್ಲ ಬರಿಬೋದಲ್ಲ. ಫಿಸಿಯಾಲಜಿಲಿ ಸೇಮು, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸುಮ್ಮನೆ ಯಾರ್ದೋ ಮಾತು ಕೇಳಿ ಬಿಡಬೇಡ್ರಿ. ನಿಮಗೆ ಆನ್ಸರ್ ಗೊತ್ತಿಲ್ಲ ಬಿಡಬೇಡ್ರಿ, ಬರೀರಿ, ಮಾರ್ಕ್ಸ್ ಕೊಡ್ತಾರೆ. 10 ಮಾರ್ಕ್ಸ್ಗೆ ಇವು ಕಾಣಿಸ್ತಿದ್ದಾವಲ್ಲ, ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮು, ಸರ್ಕ್ಯುಲೇಟರಿ, ಸ್ಕೆಲೆಟಲ್ಲು, ನರ್ವಸ್ ಸಿಸ್ಟಮು, ಈ 5 ಚಾಪ್ಟರ್ ಮೇಲೆ ಯಾವುದಾದ್ರೂ ಕೇಳ್ಬೋದು. ಅಂದರೆ ಇವಾಗ ನರ್ವಸ್ ಸಿಸ್ಟಮ್ ಮತ್ತು ಸ್ಕೆಲೆಟರಿ ಸಿಸ್ಟಮ್ ಮೇಲೆ ಆಲ್ರೆಡಿ 2 ಸಲ ಕೇಳಿದ್ದಾರೆ. ಇವಾಗ ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ, ಇವು 3 ಈ ಸಲ ಕೇಳ್ಬೋದು. ಕೇಳಿಲ್ಲಂದರೂ ನಾನು ಟ್ರಿಕ್ ಹೇಳ್ಕೊಡ್ತೀನಿ, ಅದ್ರ ನೀವೇನು ಭಯ ಪಡೋದು ಬೇಡ. ಏನಂದರೆ ಫಸ್ಟ್ ಚಾಪ್ಟರ್ ರೆಸ್ಪಿರೇಟರಿ ಸಿಸ್ಟಮ್, ಇದರಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಲಂಗ್ಸ್ ಬಗ್ಗೆ ಏನೇನು ಕೇಳ್ಬೋದು, ಸ್ಟ್ರಕ್ಚರ್ ಕೇಳ್ಬೋದು, ಸ್ಟ್ರಕ್ಚರ್ ಆಫ್ ಲಂಗ್ಸು, ಅಪ್ಲೈಡ್ ಎನಾಟಮಿ ಆಫ್ ಲಂಗ್ಸು, ಅದನ್ನು ಕೇಳ್ಬೋದು. ಮತ್ತು ನೀಟ್ ಡಯಾಗ್ರಾಮ್ ಕೇಳ್ಬೋದು. ಮತ್ತು ಫಂಕ್ಷನ್ ಫಿಸಿಯಾಲಜಿ ಕೇಳ್ತಾರೆ. ಮತ್ತು ಏನು ಕೇಳ್ತಾರಪ್ಪ ಅಂದರೆ ಲಂಗ್ಸು, ಅದರಲ್ಲಿ ಅವರು ಕ್ವಶನ್ಸ್ ಡಿಫ್ರೆಂಟ್ ಮಾಡೋದು ಕೇಳ್ತಾರೆ. ನಿಮಗೇನು ಇದರಲ್ಲಿ ಏನು ಬರುತ್ತೆ, ರೆಸ್ಪಿರೇಟರಿ ಸಿಸ್ಟಮಲ್ಲಿ ಲಂಗ್ಸ್ ಬಿಟ್ಟರೆ ಏನೂ ಬರೋದಿಲ್ಲ. ಲಂಗ್ಸ್ ಬಗ್ಗೆನೇ ಕ್ವಶನ್ಸ್ ಮಾಡ್ತಾರೆ, ರಿಪೀಟ್ ಲಂಗ್ಸ್ ಬಗ್ಗೆನೇ ಕ್ವಶನ್ಸ್ ಮಾಡ್ತಾರೆ. ಸೊ ಲಂಗ್ಸ್ ಬಗ್ಗೆ ಏನು ಬೇಕಾದ ಬರಲಿ, ನೀವು ಲಂಗ್ಸ್ ಬಗ್ಗೆ ಏನು ಓದ್ಕೊಂಡು ಹೋಗಿರ್ತೀರೋ, ಫಸ್ಟಿಂಗು ಡೆಫಿನಿಷನ್ ಆರ್ ಡಯಾಗ್ರಾಮ್, ಎರಡದಾಗ ಒಂದು ಫಸ್ಟ್ ಇರಲೇಬೇಕು, ಡೆಫಿನಿಷನ್ ಅಥವಾ ಡಯಾಗ್ರಾಮ್ ತೆಗೆದು ಪಾರ್ಟ್ಸ್ ಎಲ್ಲ ಗುರುತಿಸಿ ನಿಮಗೆ ಏನು ಲಂಗ್ಸ್ ಬಗ್ಗೆ ಏನು ಗೊತ್ತೋ ಅದು ಬರೆದ್ರೆ ಸಾಕು, ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಡೈಜೆಸ್ಟಿವ್ ಸಿಸ್ಟಮ್, ಇದರಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸ್ಟಮಕ್ಕು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಇವು ಎರಡು ಭಾಳ ಇಂಪಾರ್ಟೆಂಟು. ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು ವೆರಿ ಇಂಪಾರ್ಟೆಂಟು. ಅದು ಬಿಟ್ಟರೆ ಸ್ಟಮಕ್ಕು ಒಂದು 2 ವರ್ಷ ಆಯಿತು ಕೇಳಿಲ್ಲ. ಇದನ್ನು ಭಾಳ ಇಂಪಾರ್ಟೆಂಟು, ಕೇಳ್ಬೋದು, ಈ ಸಲ ಕೇಳ್ಬೋದು. ಸ್ಟಮಕ್ ಕೇಳಿದರೆ ಫಸ್ಟ್ ಪಾಯಿಂಟ್ ಏನು ಬರೀಬೇಕಂದ್ರೆ ಸ್ಟಮಕ್ ಇದೆ ಜೆ ಶೇಪು, ನಿಮಗೆಲ್ಲರಿಗೂ ಗೊತ್ತಾದ ಅನಿಸುತ್ತೇನೆ. ಸ್ಟಮಕ್ ಡಯಾಗ್ರಾಮ್ ಹಾಕಿ ಫಸ್ಟು ಸ್ಟಮಕ್ಕು ಇದಕ್ಕೇನು ಡೆಫಿನೇಷನ್ನು ಇಲ್ಲ ಅನಿಸುತ್ತೆ. ಫಸ್ಟ್ ಪಾಯಿಂಟ್ ಬರೀರಿ, ಜೆ ಶೇಪ್ ಅಂತ ಬರೀರಿ ಸಾಕು. ಅವ್ರು ಫಸ್ಟ್ ಪಾಯಿಂಟ್ ನೋಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಇಂಟ್ರೊಡಕ್ಷನು, ನೀವು ಏನು ಡೆಫಿನೇಷನ್ ಹಾಕಿರ್ತೀರೋ, ಇಂಟ್ರೊಡಕ್ಷನ್ ಹಾಕಿರ್ತೀರೋ. ಮತ್ತು ಆನ್ಸರ್ಸ್ ಹ್ಯಾಂಗೆ ಬರೀಬೇಕಂದ್ರೆ ಏನಪ್ಪ ಅಂದರೆ ಇವಾಗ ನಿಮ್ಮ ಕಾಲೇಜಲ್ಲಿ ಇದು ಕೊಟ್ಟಿರ್ತಾರೆ, ಏನಂದರೆ ಅಸೈನ್ಮೆಂಟಲ್ಲಿ ನೀವು ಹ್ಯಾಂಗೆ ಎಲ್ಲರೂ ಇಂಟ್ರೊಡಕ್ಷನ್ ಫಸ್ಟ್ ಪೇಜಲ್ಲಿ ಇಂಟ್ರೊಡಕ್ಷನ್ ಹಾಕಿ, ನೆಕ್ಸ್ಟು ಏನೋ ಇಂಟ್ರೊಡಕ್ಷನು ಅದಕ್ಕೆ ಡಿಸೈನ್ ಕೊಟ್ಟು ಅದೆಲ್ಲ ಕೊಟ್ಟು ಹ್ಯಾಂಗೆ ಬರೀತೀರಿ ಸೇಮು. ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೆ 10 ಮಾರ್ಕ್ಸಿಗೆ ಬರೀಬೇಕು. ನೀವು 5 ಪೇಜ್ ಖಂಡಿತ ಬರೀಲೇಬೇಕು, ಮಿನಿಮಮ್ ಕರೆಕ್ಟ್ ಬರೀಲೇಬೇಕು 5 ಪೇಜು. ಯಾಕಂದರೆ 10 ಮಾರ್ಕ್ಸಿಂದ ಕರೆಕ್ಟ್ ಆನ್ಸರ್ ಬರೆದ್ರು 5 ಪೇಜ್ ಬರೆದ್ರು ನಿಮಗೆ 10 ಮಾರ್ಕ್ಸ್ ಕೊಡೋದಿಲ್ಲ. ಅದಕ್ಕೆ ಹೇಳಕತ್ತೀನಿ, ನೀವು ಕರೆಕ್ಟು ಇವಾಗ ಒಂದು ಎಕ್ಸಾಂಪಲ್ ಹೆಂಗಂದರೆ ಟೈಪ್ಸ್ ಆಫ್ ಸೆಲ್ಸು ಮತ್ತು ಫಂಕ್ಷನ್ಸ್ ಆಫ್ ಹಾರ್ಟು, ಫಂಕ್ಷನ್ಸ್ ಆಫ್ ಕಿಡ್ನಿ. ಎಕ್ಸಾಂಪಲ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನೋಡಿ, ಫಂಕ್ಷನ್ಸ್ ಆಫ್ ಕಿಡ್ನಿದು ಇದು ಫ್ಲೋ ಚಾರ್ಟ್ ಐತಿ, ನಾನು ಚಾರ್ಟ್ ಮಾಡಿ ಹಾಕಿದ್ದೀನಿ, ಅದು ಆನ್ಸರು. ಯಾಕಂದರೆ ನಿಮಗೆ ಅದು ನೀವು ಎಕ್ಸಾಮಲ್ಲಿ ಹ್ಯಾಂಗೆ ಬರೀಬೇಕಂತ, ನಿಮ್ಮ ಪೇಜ್ ತುಂಬಬೇಕಷ್ಟೇ. ಪೇಜ್ ತುಂಬಿಸ್ಬೇಕು ನೀವು ಮೇನು. ನೀವು ಆನ್ಸರ್ ಬರೀರಿ, ಆನ್ಸರ್ ಅದ್ರ ರಿಲೇಟೆಡ್ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಬಟ್ ಪೇಜ್ ತುಂಬಬೇಕು, 5 ಪೇಜ್ ತುಂಬಿಸ್ಲೇಬೇಕು. ನೀವು ಮಿನಿಮಮ್ 5 ಪೇಜ್ ತುಂಬಿಸಿದೆ ಅಂದರೆ ನಿಮಗೆ 10ಕ್ಕೆ 6-7 ಮಾರ್ಕ್ಸ್ ಖಂಡಿತ ಕೊಡ್ತಾನೆ. ಅದು ಬಿಟ್ಟರೆ ಮತ್ತು ಡೇ ಸಿಸ್ಟಮಲ್ಲಿ ಏನು ಬರುತ್ತಪ್ಪ ಅಂದರೆ ಇದು ರಿಪೀಟ್ ಆಗಿರೋ ಕ್ವಶನ್ ಲಾಸ್ಟ್ ಇಯರು, ಎಕ್ಸ್ಪ್ಲೇನ್ ದಿ ಕಂಪೋಸಿಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸಲೈವಾ, ಇದು ರಿಪೀಟ್ ಆಗಿದೆ. ಮತ್ತು ಇದರಲ್ಲಿ ಏನು ಕೇಳ್ತಾರೆ, ಇದರಲ್ಲಿ ಜಾಸ್ತಿ ಕೇಳೋದು ಸ್ಟಮಕು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಅದು ಬಿಟ್ಟರೆ ಸಲೈವಾ ಕ್ವಶನ್. ಗ್ಯಾಸ್ಟ್ರಿಕ್ ಜ್ಯೂಸು ಅಷ್ಟೊಂದು ರಿಪೀಟ್ ಆಗೋಲ್ಲ. ನಾನು ಕಳಿಸಿದ್ದೀನಿ, ಎಲ್ಲರೂ ನಾನು ಭಾಳ ದಿನ ಆಯ್ತು ಕಳಿಸ್ತಿದ್ದೀನಿ ಕ್ವಶನ್ ಓದ್ಕೊಳ್ಳಿ ಅಂತ. ಯಾಕಂದರೆ ನಾನು ಎಲ್ಲ ಒಮ್ಮೆ ಕಳಿಸಿಲ್ಲ, ಯಾಕಂದರೆ ನನಗೆ ಗೊತ್ತು ನೀವು ಎಲ್ಲನೂ ಒಮ್ಮೆ ಕಳಿಸಲ್ಲ, ನೀವು ಮೆಸೇಜ್ ನೋಡಿ ಸುಮ್ಮನೆ ಆಗ್ತೀರ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಡೈಲಿ 4 ಕ್ವಶನ್ 5 ಕ್ವಶನ್ ಹಿಂಗೆ ಕಳಿಸ್ತಾ ಬಂದಿದ್ದೀನಿ. ಎಲ್ರಿ ಓದ್ಕೋತಾರಪ್ಪ ಇವರು, ಡೈಲಿ 4 ಕ್ವಶನ್ ಕಳಿದ್ರೆ ಇವರು ನೆಗ್ಲೆಕ್ಟ್ ಮಾಡಲ್ಲ, ಓದ್ಕೋತಾರಂತ ನಾನು ಕಳಿಸಿದ್ದೀನಿ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಈ ಚಾಪ್ಟರ್ ಮೇಲೆ ಇದು ಬಿಟ್ಟು ಮತ್ತೇನಿಲ್ಲ. ನಿಮಗೆ ಒಂದು ಡೌಟ್ ಏನಪ್ಪ ಅಂದರೆ
ನಿಮಗೆ ಕ್ವಶನ್ ಭಾಳ ಡಿಫ್ರೆಂಟ್ ಥರ ಕೇಳ್ತಾರೆ. ಇವಾಗ ನಾನು ಇಲ್ಲಿ ಕ್ವಶನ್ ಏನು ಹಾಕಿನಿ ಅಂದರೆ ಎಕ್ಸ್ಪ್ಲೇನ್ ದಿ ಫಂಕ್ಷನ್ ಆಫ್ ಸ್ಟಮಕು. ಅವ್ರೇನು ಕೇಳ್ತಾರೆ, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟಮಕು ಆ್ಯಂಡ್ ಡಿಸ್ಕ್ರೈಬ್ ಅಂತ ಕೇಳ್ತಾರೆ. ನೀವು ಅಲ್ಲಿ ಆ ಕ್ವಶನಲ್ಲಿ ಸ್ಟಮಕ್ ಅನ್ನೋ ವರ್ಡ್ ಬಂತು, ಸ್ಟಮಕ್ ಬಗ್ಗೆ ಕೇಳಿದಾನಪ್ಪ. ಸ್ಟಮಕ್ ನಮ್ಗೆ ಏನು ಗೊತ್ತು ಅದು ಬರೆದ್ರೆ ಸಾಕು. ನಿಮ್ಮ ಕೆಲಸ ಏನೋ ಡಯಾಗ್ರಾಮ್ ತೆಗೆಯೋದು, ಅದ್ರ ಆನ್ಸರ್ ಬರೆಯೋದು. ಶಿಸ್ತಾಗಿ ಪಾಯಿಂಟ್ ಹಾಕೋದು, ಇಂಟ್ರೊಡಕ್ಷನ್ ಹಾಕೋದು, ಇಂಟ್ರೊಡಕ್ಷನ್ ಹಾಕಿ ಮತ್ತು ಫಂಕ್ಷನ್ಸ್ ಆಫ್ ಸ್ಟಮಕು, ಸ್ಟ್ರಕ್ಚರ್ ಆಫ್ ಸ್ಟಮಕು, ಅದಕ್ಕೆಲ್ಲ ಪಾರ್ಟ್ಸ್ ಅದರೆಲ್ಲ ಪಾರ್ಟ್ಸ್ ಸ್ಟಮಕ್ ಪಾರ್ಟ್ಸು. ಆ ಸ್ಟಮಕ್ ಡಯಾಗ್ರಾಮ್ ತೆಗಿತಿರಲ್ಲ, ಪಾರ್ಟ್ಸ್ ಅಲ್ಲಿನೂ ಗುರುತಿಸಿ ಮತ್ತು ತಳಗ ಪಾಯಿಂಟ್ ಮತ್ತು ಪಾರ್ಟ್ಸ್ ಆಫ್ ಸ್ಟಮಕ್ ಅಂತೂ ಅದಕ್ಕೆ ಫ್ಲೋ ಚಾರ್ಟ್ ಹಾಕಿ. ಫ್ಲೋ ಚಾರ್ಟ್ ಅಂದರೆ ಗೊತ್ತಲ್ಲ, ಬಾಕ್ಸು ಆ ಥರ ಹಾಕಿ ಬರೀರಿ. ನೀವು ಅಲ್ಲಿ 10 ಮಾರ್ಕ್ಸ್ ಕೇಳಿದರೆ ಮತ್ತೇನೂ ಮಾಡೋಕ್ಕಾಗಲ್ಲ, ಅದು ಪೇಜ್ ತುಂಬಿಸ್ಲೇಬೇಕಲ್ಲ. 5 ಮಾರ್ಕ್ಸ್ 5 ಪೇಜ್ ಮಾಡಲೇಬೇಕು. ಇಷ್ಟು ಮಾಡಿರಿ. ನೆಕ್ಸ್ಟು ಸರ್ಕ್ಯುಲೇಟರಿ ಸಿಸ್ಟಮ್. ಇದು ನೋಡು, ಕ್ವಶನ್ ತೆಗಿಯೋ ಎಂಥವಾದ ನನಗೂ ಗೊತ್ತಿಲ್ಲ. ಬಟ್ ಇದರಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಏನು ಬರ್ತದಪ್ಪ ಅಂದರೆ ಹಾರ್ಟು. ಹಾರ್ಟ್ ಬಗ್ಗೆ ಏನು ಕೇಳ್ತಾನೆ, ಚಾಂಬರ್ಸ್ ಕೇಳ್ತಾನೆ. ಚಾಂಬರ್ಸ್ ಆಫ್ ಹಾರ್ಟ್ ಕೇಳ್ತಾನೆ. ಫಸ್ಟ್ ಕ್ವಶನು ಎಕ್ಸ್ಪ್ಲೇನ್ ದಿ ಗ್ರಾಸ್ ಅನಾಟಮಿ ಆಫ್ ಹಾರ್ಟ್. ಗ್ರಾಸ್ ಅಂದರೆ ಏನು, ಗ್ರಾಸ್ ಅನಾಟಮಿ ಅಂದರೂ ಸೇಮು, ಚಾಂಬರ್ಸ್ ಆಫ್ ಹಾರ್ಟ್ ಅಂದರೂ ಸೇಮು. ಮತ್ತು ಕೇಳೋದು ಇದ್ರ ಮೇಲೆ ಮತ್ತು ಕ್ವಶನ್ ಕೇಳಿದರೆ ರೈಟ್ ಅಟ್ರಿಯಮ್ ಬರೋದೇ ಹಾರ್ಟಲ್ಲಿ. ಸೊ ರೈಟ್ ಅಟ್ರಿಯಮ್ ಕೇಳಿದ್ರು ಹಾರ್ಟ್ ಬಗ್ಗೆ ಬರೆದ್ರೆ ಏನು ತಪ್ಪಿಲ್ಲ. ಹಾರ್ಟ್ ಡಯಾಗ್ರಾಮ್ ತೆಗೆದು ಅದರಲ್ಲಿ ರೈಟ್ ಅಟ್ರಿಯಮ್ ಪಾರ್ಟ್ ಶೋ ಮಾಡಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾನೆ. ನಾನು ಹೇಳೋದು ಅರ್ಥ ಆಗ್ತಿದೆ ಅನ್ಕೋತೀನಿ. ನಾನು ಹೇಳೋದು ಒಂದೇ, ಏನಂದರೆ ಕ್ವಶನ್ ಅವ್ರು ಡಿಫ್ರೆಂಟ್ ಮಾಡಿ ಕೇಳ್ತಾರೆ. ಆ ವರ್ಡಲ್ಲಿ ನೀವು ಓದಿರೋ ಯಾವುದಾದ್ರೂ ವರ್ಡ್ ಇತ್ತಂದರೆ, ಆ ಸ್ಟಮಕ್ ಆಗಲಿ, ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಏನು ಬೇಕಾದಾಗಲಿ ಆ ವರ್ಡ್ ಅಲ್ಲಿ ಇತ್ತಾ, ಕಿಡ್ನಿ ಬಗ್ಗೆ ಆ ಕ್ವಶನಲ್ಲಿ ಕಿಡ್ನಿ ಬಗ್ಗೆ, ಸ್ಟಮಕ್ ಬಗ್ಗೆ ಆ ವರ್ಡ್ ಬಂದಿತ್ತಂದರೆ ನಿಮಗೆ ಏನು ಅದ್ರ ಬಗ್ಗೆ ಏನು ಗೊತ್ತೋ ಅದನ್ನು ಬರೆದ್ರೆ ಸಾಕು, ಮಾರ್ಕ್ಸ್ ಕೊಡ್ತಾನೆ. ನೀವೇನು ಟೆನ್ಷನ್ ತೊಗೋಬೇಡಿ. ಯಾಕಂದರೆ ನಾನು ಎಕ್ಸಾಮ್ ಬರೆದು ಬಂದವನೇ, ನನಗೆಲ್ಲ ಎಕ್ಸ್ಪೀರಿಯನ್ಸ್ ಐತೆ. ಸೈಕಾಲಜಿ ನಾನು ಏನು ಜಾಸ್ತಿ ಓದಿರಲಿಲ್ಲ, ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. 75 ಮಾರ್ಕ್ಸಿಂದ ನನಗೆ ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಏನೂ ಸೈಕಾಲಜಿ ಏನೂ ಓದಿದ್ದಿಲ್ಲ. ಫಸ್ಟ್ ಇಯರು ಏನೂ ಓದಿದ್ದಿಲ್ಲ. ನನಗೆ ಪಾಪ ಅವನು ಪಾಸ್ ಮಾಡಿದವನು ಪುಣ್ಯ ಬರಲಿ ಅವನಿಗೆ. 75 ಮಾರ್ಕ್ಸಿಗೆ ನಾನು ಕರೆಕ್ಟ್ 40 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದ್ದಾನೆ. ನಾನು ಏನು ಬರ್ದಿನೋ ಅದು ದೇವರಿಗೆ ಗೊತ್ತು. ಬರ್ದೀನಿ, ಬಟ್ ಬರ್ದೀನಿ ಅಂದರೆ ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟ್ ಆಗುತ್ತೆ. ನನ್ನ ಹ್ಯಾಂಡ್ ರೈಟಿಂಗ್ ಮ್ಯಾಗೆ ನೋಡಿ ಮಾರ್ಕ್ಸ್ ಕೊಟ್ಟಿದ್ದಾನೆ ಅವನು. ಬರ್ದಿದ್ದೀನಿ, ಪೇಜ್ ಮಾತ್ರ ನಾನು ಒಂದು ಬಿಟ್ಟಿದ್ದಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತಿದ್ದೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಯಾರ್ದೋ ಮಾತು ಕೇಳಿ ಅದು ಅನಾಟಮಿಯಲ್ಲಿ ಬರೆದಿರೋ ಆನ್ಸರ್ ಫಿಸಿಯಾಲಜಿ ಬರೆಯೋಂಗಿಲ್ಲ, ಅದೇನು ಸಂಬಂಧ ಇಲ್ಲ. ಆನ್ಸರ್ ಬರೀಲೇಬೇಕು. ನಿಮ್ಗೆ ಮಾರ್ಕ್ಸ್ ಬೇಕಂದರೆ ಬರೀಲೇಬೇಕು. ನೀವು ಸುಮ್ಮನೆ ಯಾರ್ದೋ ಮಾತು ಕೇಳಿ ಅವ್ರು ಹಂಗಿದ್ರು ಇವ್ರು ಹಂಗಿದ್ರೆ ಸುಮ್ಮನೆ ಜಾಸ್ತಿ ನಮಗೆ ಅನ್ಸೋದು, ನಮಗೆ ಭಯ ಪಡಿಸೋರು ಯಾರಂದರೆ ಸೀನಿಯರ್ಸು. ಅದು ಹಂಗಾಯ್ತು ಇದು ಹಂಗಾಯ್ತು, ಹಂಗೆ ಬರೀಬೇಕು ಹಿಂಗೆ ಬರೀಬೇಕು ಅಂತ ಹೇಳ್ತಾರೆ. ಒಬ್ರೊಬ್ಬರು ಹೇಳ್ಕೊಡ್ತಾರೆ ಪಾಪ. ಸುಮ್ಮನೆ ಸುಳ್ಳು ಹೇಳೋದಲ್ಲ, ಹೇಳ್ತಾರೆ ಅವ್ರ ತಕ್ಕಂಗೆ ಅವ್ರು ಬರ್ದಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಹೇಳ್ತಾರೆ. ಈಗ ನಾ ಹೆಂಗೆ ಹೇಳ್ತೀನಿ ಅವರು ಹಂಗೆ ಹೇಳ್ತೀವಿ, ಒಬ್ರೊಬ್ರು ಹೇಳ್ತಾರೆ. ಬಟ್ ಒಬ್ರವ್ರು ಭಾಳ ಭಯ ಪಡಿಸ್ಬಿಡ್ತಾರೆ, ಹಂಗಾಯ್ತು ಹಿಂಗಾಯ್ತು ಅಂತ ಭಯ ಪಡಿಸ್ಬಿಡ್ತಾರೆ. ಸೊ ಭಯ ಪಡೋದೇನು ಬೇಡ. ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಹಾರ್ಟ್ ಬಗ್ಗೆ ಬಿಟ್ಟರೆ ಏನು ಮಣ್ಣು ಕೇಳಲ್ಲ. ಹಾರ್ಟ್ ಬಗ್ಗೆ ನಿಮಗೆ ಏನು ಗೊತ್ತೋ ಮೊದಲು ಫಸ್ಟ್ ಡಯಾಗ್ರಾಮ್ ತೆಗೀರಿ. ಡಯಾಗ್ರಾಮ್ ತೆಗೆದು ಫಂಕ್ಷನ್ಸು, ಸ್ಟ್ರಕ್ಚರ್ಸು, ಪಾರ್ಟ್ಸ್ ನೀವು ಡಯಾಗ್ರಾಮಲ್ಲಿ ಗುರುತಿಸ್ತೀರಿ. ಬಟ್ ಆದರೂ ಪಾರ್ಟ್ಸ್ ಆಫ್ ಹಾರ್ಟ್ಸ್ ಅಂತ ಹೆಡ್ಡಲ್ಲಿ ಹಾಕಿ ಮತ್ತೆ ತಲೆಗೆ ಎಲ್ಲ ಬರೀಬೇಕು. ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಸ್ಕೆಲೆಟಲ್ ಸಿಸ್ಟಮ್. ಸ್ಕೆಲೆಟಲಲ್ಲಿ ಬೋನ್ಸ್ ಆ್ಯಂಡ್ ಜಾಯಿಂಟ್ ಇದೇ ಇಂಪಾರ್ಟೆಂಟು. ಮತ್ತೇನು ಕೇಳ್ತಾರೆ ಅಂದರೆ ಮಜಲ್ಸ್ ಬಗ್ಗೆ ಏನು ಜಾಸ್ತಿ ಕೇಳಿದರೆ ಬೋನ್ಸ್ ಆ್ಯಂಡ್ ಜಾಯಿಂಟ್ಸು. ಮತ್ತು ರಿಪೀಟ್ ಆಗಿರೋ ಕ್ವಶನ್ ಸ್ಕಲ್ ಬೋನ್ಸು. ಲಾಸ್ಟ್ ಟೈಮ್ ಕೇಳಿದ್ದಾರೆ. ಸ್ಕಲ್ ಬೋನ್ಸ್ ಡಯಾಗ್ರಾಮ್ ನೋಡ್ಕೊಳ್ಳಿ. ನಾನು ಪದೇ ಹೇಳಕತ್ತೀನಿ, ಇವಾಗಲೂ ಹೇಳ್ತಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಡಯಾಗ್ರಾಮ್ ಹಾಕಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಮೇ ಬಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಅಂದರೆ ಇಷ್ಟ ಇಲ್ಲ. ನಾನು ಅದು ಓಪನ್ ಮಾಡಿದ್ದೀನಿ ನಿಮಗೋಸ್ಕರ, ಈ ಹುಡುಗರಿಗೆ ಯೂಸ್ ಆಗಲಿ ಅಂತ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಡಯಾಗ್ರಾಮ್ ಹಾಕಿದ್ದೀನಿ. ಯೂಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ಗೆ ನಾನು ನಾಳೆ ಒಂದೇ ದಿನ ಐತೆ, ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಮಾಡ್ಕೊಳ್ಳಿ. ಇದರಲ್ಲಿ ಸ್ಕೆಲೆಟಲ್ ಸಿಸ್ಟಮಲ್ಲಿ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಇದೇ ಫೋಕಸ್ ಮಾಡಿ. ರಿಮೈನಿಂಗ್ ಕೇಳಿದರೆ ಸ್ಕೆಲೆಟಲ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೆಲೆಟಲ್ ಆ್ಯಂಡ್ ಏನಪ್ಪ ಅದು ಇನ್ನೊಂದು ಬರ್ತಲ್ಲ, ಸ್ಕೆಲೆಟಲ್ ಆ್ಯಂಡ್ ಮಸ್ಕ್ಯುಲರ್ ಸಿಸ್ಟಮ್. ಈ ಎರಡು ಡಿಫ್ರೆನ್ಸ್ ಬಿಟ್ವೀನ್ ಕೇಳ್ಬೋದು 10 ಮಾರ್ಕ್ಸ್ಗೆ. ಡಿಸ್ಕ್ರೈಬ್ ಅಂತ ಕೇಳ್ಬೋದು. ಅದು ಬಿಟ್ಟರೆ ನರ್ವಸ್ ಸಿಸ್ಟಮಲ್ಲಿ ಏನು ಬರುತ್ತಪ್ಪ, ಏನೂ ಇಲ್ಲ. ನ್ಯೂರಾನ್ಸು, ನೆಫ್ರಾನ್ ಇಲ್ಲ. ಇದರಲ್ಲಿ ನ್ಯೂರಾನ್ಸ್ ಬಗ್ಗೆನೇ ಕೇಳ್ತಾರೆ. ಡಿಸ್ಕ್ರೈಬ್ ಸ್ಟ್ರಕ್ಚರ್ ಆಫ್ ನ್ಯೂರಾನ್ಸ್ ಕೇಳ್ಬೋದು, ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ನ್ಯೂರಾನ್ಸ್ ಕೇಳ್ಬೋದು. ಮತ್ತು ಫಿಸಿಯಾಲಜಿ ಒಂದು ಕ್ವಶನ್ ರಿಪೀಟ್ ಆಗಿತ್ತು, ಏನಂದರೆ ಡಿಸ್ಕ್ರೈಬ್ ನ್ಯೂರೋಗ್ಲ್ಯಾಂಡ್ ಇಟ್ಸ್ ಫಂಕ್ಷನ್ಸ್. ಇದು ನೀವು ಸೇಮ್ ಆನ್ಸರ್ ಪರವಾಗಿಲ್ಲ, ಅದರಲ್ಲಿ ಯಾರು ಬರ್ಬೋದು, ಇದರಲ್ಲಿ ಯಾರು ಬರ್ಬೋದು. ಈ ನರ್ವಸ್ ಸಿಸ್ಟಮಲ್ಲಿ ನ್ಯೂರಾನ್ಸ್ ಬಗ್ಗೆನೇ ಕೇಳ್ತಾರೆ, ಅದು ಬಿಟ್ಟು ಏನೂ ಕೇಳಲ್ಲ.
ಮತ್ತೇನಪ್ಪ ಅಂದರೆ ಇಷ್ಟೇ, ಮತ್ತೇನಿಲ್ಲ. ನೀವು ನಾನು ಹೇಳಿದ್ದು ಒಂದೇ, ಇದಕ್ಕೆಲ್ಲ ಆನ್ಸರ್ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡೀನಿ. ಈಗ ನಾನು ಏನು ಹೇಳಕತ್ತೀನಿ ಅಂದರೆ, ಅವ್ರು ಬೇಕಾದ ಕ್ವಶನ್ಸ್ ಕೇಳಿ, ಆ ಕ್ವಶನಲ್ಲಿ ನೀವು ಓದ್ಕೊಂಡಿರೋ ವರ್ಡ್ ಬಗ್ಗೆ ಏನಾದರೂ ಬಂದಿತ್ತಾ, ನಾನು ಈ ವರ್ಡ್ ಬಗ್ಗೆ ನಾನು ಓದಿದ್ದೀನಿ, ನಾನು ಬರೆದ್ರೆ ಮಾರ್ಕ್ಸ್ ಬರ್ಬೋದೇನೋ ಅಂತ ಅಂದ್ಕೊಂಡು ನೀವು ಆನ್ಸರ್ ಬರ್ದು ಬಂದೇ ಬಿಡ್ರಿ. ಸುಮ್ಮನೆ ನೀವು ನೀವು ಈ ಆನ್ಸರ್ ನನಗೆ ಗೊತ್ತಿಲ್ಲ ಅಂತ ಆ ಆನ್ಸರ್ ಒಂದು ಕ್ವಶನ್ ಮಾತ್ರ ಬಿಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಏನು ಕ್ವಶನ್ಸ್ಗೆ ಆ ವರ್ಡ್ ಬಗ್ಗೆ ಏನು ಗೊತ್ತೋ ಅದನ್ನಾದರೂ ಬರೀರಿ. ಮಾರ್ಕ್ಸ್ ಕೊಡ್ತಾರೆ, ನಾನು ಖಂಡಿತ ಹೇಳ್ತಿದ್ದೀನಿ. ಯಾರ್ದೋ ಮಾತು ಕೇಳಿ ಸುಮ್ಮನೆ ಆನ್ಸರ್ ಬರೀಬಾರ್ದು, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಏನಿಲ್ಲ. ಮಾರ್ಕ್ಸ್ ಕೊಡ್ತಾರೆ. ನಿಮಗೆ ಏನು ಅರ್ಥ ಆಗುತ್ತೋ ಅದನ್ನು ಬರೆದು ಬಿಡ್ರಿ. ಒನ್ ತಲೆಯಲ್ಲಿರಲಿ, ಏನಂದರೆ ಇಂಟ್ರೊಡಕ್ಷನು, ಡೆಫಿನಿಷನ್ನು ಮತ್ತು ಫ್ಲೋ ಚಾರ್ಟ್ ಹಾಕೋದು ಮರಿಬೇಡ್ರಿ. ಚಾರ್ಟು ಟೈಪ್ಸ್ ಆಫ್, ನಾವು ಪಿ ಯು ಸಿಯಲ್ಲಿ ಎಲ್ಲರೂ ಹ್ಯಾಂಗೆ ಬರೀತಿದ್ದೆ ಎಕ್ಸಾಮ್ ಅಂದರೆ ಟೈಪ್ಸ್ ಆಫ್ ಏನಾದರೂ ಕೇಳಿದ್ರೆ ನಾವು ನಂಬರ್ ಹಾಕಿ ಬರೀತಿದ್ವಿ, 1 ನಂಬರ್ 2 ನಂಬರ್ ಹಾಕಿ ಬರೀತಿದ್ವಿ. ಬಟ್ ಇಲ್ಲಿ ಹಂಗೆ ಬರಿಬೋದು. ಬಟ್ ಹಂಗೆ ಬರ್ಕೊತ ಕೂತ್ರೆ ಮುಗೀತು, ಪೇಜು ತುಂಬಲ್ಲ, ಅಲ್ಲಿ ಲೈನ್ಸ್ ಇರ್ತಾ, ಇಲ್ಲಿ ಮತ್ತು ವೈಟ್ ಪೇಜ್ ಇರೋಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಎಲ್ಲರೂ ಬ್ಲ್ಯಾಕ್ ಪೆನ್ ಯೂಸ್ ಮಾಡಬೇಕು. ಬ್ಲೂ ಪೆನ್ ಯಾರು ಯೂಸ್ ಮಾಡಬೇಡ್ರಿ, ಎಲ್ಲರೂ ಬ್ಲ್ಯಾಕ್ ಯೂಸ್ ಮಾಡಿರಿ. ಆಲ್ಮೋಸ್ಟ್ ಎಲ್ಲರೂ ಬ್ಲ್ಯಾಕ್ ಪೆನ್ ಯೂಸ್ ಮಾಡಿರಿ. ನಿಮ್ಮ ಕಾಲೇಜಲ್ಲಿ ಎಲ್ಲ ಹೇಳಿರ್ತಾರೆ ಹಿಂಗೆ, ಎಲ್ಲ ಎಕ್ಸಾಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಹೇಳಿರ್ತಾರೆ. ನಾನು ಹೇಳ್ತಿದ್ದೀನಿ, ಎಲ್ಲ ಯೂಸ್ ಮಾಡಿರಿ, ಬ್ಲ್ಯಾಕ್ ಪೆನ್ ಯೂಸ್ ಮಾಡಿರಿ. ಮತ್ತು ನೆಕ್ಸ್ಟ್ 2 ಮಾರ್ಕ್ಸ್ ಅಂತೂ ನಾನು ಇವತ್ತು ಕ್ವಶನ್ ಎಲ್ಲ ಕಳಿಸಿದ್ದೀನಿ. ರಿನಲ್ ಸಿಸ್ಟಮು, ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ 5 ಮಾರ್ಕ್ಸು ಕೇಳಿಲ್ಲ, ಭಾಳ ದಿನ ಆಯ್ತು ಕೇಳಿ. ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳಿಲ್ಲ ಭಾಳ ದಿನ. ಫಿಮೇಲು ಮೇಲು ಎರಡೂ ಕೇಳಿಲ್ಲ. ಈ ಸಲ ರಿಪೀಟ್ ಆಗ್ಬೋದೇನೋ ಮೇ ಬಿ. ಯಾಕಂದರೆ ನಮಗೂ ಬಿ ಎಸ್ ಸಿ ನರ್ಸಿಂಗು ಸೆಕೆಂಡ್ ಇಯರು ಫಸ್ಟ್ ಇಯರು ಅವರಿಗೂ ರಿಪೀಟ್ ಆಗಿಲ್ಲ, ಭಾಳ ದಿನ ಅದು ಕೇಳಿಲ್ಲ. ಈ ಸಲ ಕೇಳ್ಬೋದೇನೋ 5 ಮಾರ್ಕ್ಸ್ಗೆ. ಅದು ಫಿಮೇಲ್ ಕೇಳಿಲ್ಲ ಅಂದರು. ಯುಟೆರಸ್ ಪಕ್ಕಾ ಕ್ವಶನ್ಸು 5 ಮಾರ್ಕ್ಸ್ಗೆ. ಈ ಚಾಪ್ಟರ್ ಮೇಲೆ ಕೇಳಿದಂದ್ರೆ, ರಿಪ್ರೊಡಕ್ಟಿವ್ ಮೇಲೆ ಕೇಳಿದಂದರೆ ಯುಟೆರಸ್ಸು ಪಕ್ಕಾ ಕೇಳ್ತಾರೆ. ಮತ್ತು ಸರ್ಕ್ಯುಲೇಟರಿ, ರೆಸ್ಪಿರೇಟರಿ ಸಿಸ್ಟಮ್ ಇದೆಲ್ಲ ಹೇಳಿದೆ ಆಯಿತು. ನೋಡಿ, ಇಷ್ಟು ಬರೀರಿ. ನಾನು ಹೇಳ್ದಂಗೆ ಫಾಲೋ ಮಾಡಿದ್ರೆ ಖಂಡಿತ ನೀವು ಗ್ರೂಪಲ್ಲಿ ಇರೋರು ಎಲ್ಲರೂ 100ಕ್ಕೆ 100 ಜನ ಪಾಸ್ ಆಗೇ ಆಗ್ತೀರಾ. ನಾನು ಹೇಳಿದ್ದು ಫಾಲೋ ಮಾಡ್ತೀನಿ ಅಂದರೆ. ನೀವು ಸುಮ್ಮನೆ ಯಾರ್ದೋ ಮಾತು ಕೇಳಿ ಫಿಸಿಯಾಲಜಿ ಆನ್ಸರ್ ಅದು ಆನ್ಸರ್ ಬೇರೆ, ಇದು ಆನ್ಸರ್ ಬೇರೆ ಅಂತಂದರೆ ನಿಜವಾಗ್ಲೂ ನೀವು ಭಯ ಪಡೋದು ಒಂದೇ, ಅದ್ರ ಆನ್ಸರ್ ಬರೀಲಿಲ್ಲ ಅಂದರೂ ಒಂದೇ. ನಾನು ಅದಕ್ಕೆ ಹೇಳ್ತಿದ್ದೀನಿ, ನಿಮಗೆ ಏನು ಆನ್ಸರ್ ಗೊತ್ತೋ ಅದನ್ನು ಬರೆದು ಬಿಡ್ರಿ. ಸುಮ್ಮನೆ ಪೇಜ್ ಮಾತ್ರ ಬಿಡಕ್ಕೆ ಹೋಗ್ಬೇಡ್ರಿ, ನಾನು ಹೇಳ್ತಿದ್ದೀನಿ. ಮತ್ತು ಎಲ್ರದ್ದು ಒಂದು ತಲೆಯಲ್ಲಿ ಏನಂದರೆ, ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೀಬೇಕು. ಹ್ಯಾಂಡ್ ರೈಟಿಂಗ್ ನೀಟಾಗಿರಲಿ. ಮತ್ತು ನಿಮ್ಮ ಮಾರ್ಕ್ಸ್ ಎಲ್ಲಿ ಹೋಗೋದಂದರೆ, ನನಗೆ ಗೊತ್ತಾಯ್ತು ಚೆನ್ನಾಗಿ. ನೀವೆಲ್ಲ ಪೇಜ್ ತುಂಬಿಸ್ತಿರೋದು ನನಗೆ ಗೊತ್ತು, ಅದ್ರ ಬಗ್ಗೆ ಹೇಳೋದು ಬೇಡ. ಪೇಜ್ ತುಂಬಿಸಿ ಬೇಡ ಅನ್ನಂಗಿಲ್ಲ, ಬಟ್ ಸ್ವಲ್ಪ ರಿಲೇಟೆಡ್ ಇರಲಿ. ಅಣ್ಣ ಪೇಜ್ ತುಂಬಿಸಂದಾನ, ಎಲ್ಲ ಫಿಲ್ ಮಾಡಿಬರ್ತೀನಿ ಅಂದರೆ ಮತ್ತು ಆಮೇಲೆ ನನಗೆ ಬೈಬಾರ್ದು ನೀವು, ಅಣ್ಣ ಹಿಂಗೆ ಹೇಳ್ದ, ನಾನು ಹಿಂಗೆ ಬರೆದು ಬಂದೆ ಅಂತ. ನಾನು ಅಡ್ವಾನ್ಸ್ ಹೇಳ್ತಿದ್ದೀನಿ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇವಾಗ ಮತ್ತೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ. ಇದು ಸರ್ಕ್ಯುಲೇಟರಿಯಲ್ಲಿ ಹರ್ಟ್ ಬಗ್ಗೆ ಕೇಳ್ತಾನೆ. ಹರ್ಟ್ ಬಗ್ಗೆ ಏನು ಕೇಳ್ತಾನಪ್ಪ, ಸ್ಟ್ರಕ್ಚರ್ ಆಫ್ ಹರ್ಟು, ಡಿಸ್ಕ್ರೈಬ್ ದಿ ಹರ್ಟು, ಚಾಂಬರ್ಸ್ ಆಫ್ ಹರ್ಟು, ಗ್ರಾಸ್ ಎನಾಟಮಿ ಆಫ್ ಹರ್ಟು, ಇವೆಲ್ಲದಕ್ಕೂ ಆನ್ಸರ್ ಒಂದೇ ಬರೀತೀರಿ ನೀವು, ಹೌದಲ್ಲ? ಅದಕ್ಕೆ ಅದೇ ಹೇಳಕತ್ತೀನಲ್ಲ, ಕ್ವಶನ್ ಡಿಫ್ರೆಂಟ್ ಮಾಡಿ ಕೇಳ್ತಾರೆ ಅವರು. ಆ ಕೇಳಿರೋ ಕ್ವಶನಲ್ಲಿ ವರ್ಡು ಇವಾಗ ಹರ್ಟ್ ಐತಿ ಅಂತ, ಮತ್ತು ಈಗ ಬೇರೆ ಕ್ವಶನಲ್ಲಿ ಇವಾಗ ಅವ್ರು ಎಕ್ಸ್ಪ್ಲೇನ್ ಆದ್ರೆ ಕೇಳಿ, ಡಿಸ್ಕ್ರೈಬ್ ಆದ್ರೆ ಕೇಳಿ. ನೀವು ಓದ್ಕೊಂಡು ಹೋಗಿರೋ ಒಂದು ವರ್ಡ್ ಇತ್ತಂದರೆ ಅದರ ಬಗ್ಗೆ ಪೂರ್ತಿ ಬರೆದು ಬಿಡ್ರಿ ನೀವು. ಅದು ಕಿಡ್ನಿ ಫಂಕ್ಷನ್ಸ್ ಆಫ್ ಕಿಡ್ನಿ ಓದ್ಕೊಂಡು ಹೋಗಿ, ಅದನ್ನು ಬರ್ಬೋದು ಮೇ ಬಿ. ಜಾಸ್ತಿ ಅದು ಏನು ಬರಲ್ಲ ಅನಿಸುತ್ತಾ. ಬಂದರೆ ಬರೋದು ಬಿಡ್ರಿ. ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಫಂಕ್ಷನ್ಸ್ ಆಫ್ ಕಿಡ್ನಿ ಈಜಿಯಲ್ಲಿ ಇದು ಫ್ಲೋ ಚಾರ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಮೇ ಬಿ ಎಲ್ಲರೂ ನೋಡಿದ್ದೀರ ಅನಿಸುತ್ತೆ. ವಿಡಿಯೋ ಜಾಸ್ತಿ ಉದ್ದೈತೆ ಅನ್ಕೋತೀನಿ. ನಾನು ಟ್ರೈ ಮಾಡಿದ್ದೀನಿ, ಮಿಸ್ಟೇಕ್ ಆದರೆ ಸಾರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.